ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡಗೆ ಟೆನ್ಷನ್ ಆಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಹಿನ್ನೆಲೆಯಲ್ಲಿ ದರ್ಶನ್ ಮಾಜಿ ಸ್ನೇಹಿತೆ ರಾಯರ ಜಪ ಮಾಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಪವಿತ್ರ, ಮನುಷ್ಯರು ಬಣ್ಣ ಬದಲಾಯಿಸುತ್ತಾರೆ, ನನ್ನೊಂದಿಗೆ ರಾಯರಿದ್ದಾರೆ, ನನ್ನ ಮೌನ ದೌರ್ಬಲ್ಯ ಅಲ್ಲ, ಅದು ದೇವರು ನನಗೆ ನ್ಯಾಯ ಒದಗಿಸುತ್ತಾನೆ ಎನ್ನುವ ನಂಬಿಕೆ ಅಂತ ಬರ್ಕೊಂಡಿದ್ದಾರೆ. ಅಶ್ಲೀಲ ಕಾಮೆಂಟ್ ಮಾಡ್ತಾ ಇದ್ದ ದರ್ಶನ್ ಅಭಿಮಾನಿಗಳ ವಿರುದ್ಧ ದೂರು ಕೊಟ್ಟ ನಟಿ ರಮ್ಯಾಗೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಂಬಲ ವ್ಯಕ್ತಪಡಿಸಿದೆ. ಸಿಎಂ ಡಿಸಿಎಂ ಗೃಹ ಸಚಿವರ ಭೇಟಿ ಮಾಡುವ ಬಗ್ಗೆ ಇವತ್ತು ಚರ್ಚೆಯಾಗಲಿದ್ದು, ಇವತ್ತಿನ ಸಭೆ ಬಳಿಕ ಸಿಎಂ ಡಿಸಿಎಂ ಗೃಹ ಸಚಿವರಿಗೆ ಭೇಟಿ ಮಾಡಿ ಕ್ರಮಕ್ಕೆ ಮನವಿ ಸಲ್ಲಿಸಲು ತೀರ್ಮಾನ ಕೈಗೊಳ್ಳಲಾಗುತ್ತೆ. ನಟ ದರ್ಶನ್ ಅಭಿಮಾನಿಗಳಿಗೆ ಸಂಕಷ್ಟ ಎದುರಾಗಿದೆ. ಯಶ್, ಸುದೀಪ್ ಹೆಂಡತಿ, ಮಕ್ಕಳ ಬಗ್ಗೆಯೂ ಕೂಡ ದರ್ಶನ್ ಫ್ಯಾನ್ಸ್ ಪೋಸ್ಟ್ ಮಾಡಿದ್ದಾರೆ ಎಂದ ರಮ್ಯಾ ಹೇಳಿಕೆಯ ಬೆನ್ನಲ್ಲೇ ಮಕ್ಕಳ ಆಯೋಗ ಅಲರ್ಟ್ ಆಗಿದೆ. ರಮ್ಯಾ ಅವರಿಂದ ಮಾಹಿತಿ ಪಡೆದು ಪೋಸ್ಟ್ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ನಟಿ ರಮ್ಯಾ ಬಗ್ಗೆ ಅಶ್ಲೀಲ ಮೆಸೇಜ್ ಮಾಡಿರೋದು ಆಘಾತಕಾರಿ ಬೆಳವಣಿಗೆ ಅಂತ ವಕೀಲ ಸಂಘದ ಮಾಜಿ ಅಧ್ಯಕ್ಷರಾದ ಜಿವಿ ರಾಮಮೂರ್ತಿ ಹೇಳಿದ್ದಾರೆ. ಅಶ್ಲೀಲ ಪೋಸ್ಟ್ ಮಾಡಿದವರು ಮಾತ್ರವಲ್ಲ, ಅಶ್ಲೀಲ ಪೋಸ್ಟ್ಗೆ ಉತ್ತೇಜನ ಕೊಟ್ಟವರ ವಿರುದ್ಧವೂ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ದರ್ಶನ್ ಫ್ಯಾನ್ಸ್ನಿಂದ ಬೆದರಿಕೆ ಆರೋಪ ಪ್ರಕರಣ ಸಂಬಂಧ ಪ್ರಥಮ್ ತೋಟದ ಮಾಲೀಕ ಮಹೇಶ್ಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಇಬ್ಬರಿಗೂ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ನೋಟಿಸ್ನಲ್ಲಿ ತಿಳಿಸಿದ್ದಾರೆ. ಇಬ್ಬರನ್ನೂ ಪೊಲೀಸರು ಪ್ರತ್ಯೇಕವಾಗಿ ವಿಚಾರಣೆ ಮಾಡಲಿದ್ದಾರೆ. ನಟ ಪ್ರಥಮ್ಗೆ ಕೊಲೆ ಬೆದರಿಕೆ ಪ್ರಕರಣದಲ್ಲಿ ಮತ್ತೋರ್ವ ಕುಖ್ಯಾತ ರೌಡಿ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ವೀಲಿ ಗೌತಮ್ ಎಂಬಾತ ಇವತ್ತು ನಿನ್ನ ಒಂದು ಕತೆ ಕಾಣಿಸ್ತೀನಿ ಅಂತ ಪ್ರಥಮ್ಗೆ ಬೆದರಿಸಿದ್ದ. ಬೇಕರಿ ರಘು, ಯಶಸ್ವಿನಿ ಜೊತೆಗೆ ವೀಲಿಂಗ್ ಗೌತಮ್ನಿಂದಲೂ ಕೂಡ ಆವಾಜ್ ಹಾಕಲಾಗಿತ್ತು. ಖತರ್ನಾಕ್ ರೌಡಿ ವೀಲಿ ಗೌತಮ್ ಸ್ಲಂ ಭರತ್ ಜೊತೆ ಸೇರಿ ಹಲವು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ. ಸ್ಲಂ ಭರತ್ ಜೊತೆ ಸೇರಿ ನಟ ಯಶ್ ಕೊಲೆಗೂ ಸಂಚು ರೂಪಿಸಿದ್ದ. ಆ ಕೇಸ್ನಲ್ಲಿ ಭರತ್, ವೀಲಿ ಗೌತಮ್ ಸೇರಿ 5ರನ್ನ ಬಂಧಿಸಲಾಗಿತ್ತು. ಸ್ಲಂ ಭರತ್ ಎನ್ಕೌಂಟರ್ ಬಳಿಕ ಗೌತಮ್ ಬೇಕರಿ ರಘು ಜೊತೆ ಸೇರ್ಕೊಂಡಿದ್ದ. ಕಲಬುರಗಿಯಲ್ಲಿ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ರಸಗೊಬ್ಬರ ಮಾರಾಟ ಆರೋಪ ಕೇಳಿಬಂದಿದ್ದು, ಜೇವರ್ಗಿಯಲ್ಲಿ ಆಗ್ರೋ ಮಾಲೀಕನಿಂದ ದುಪ್ಪಟ್ಟು ಬೆಲೆಗೆ ಡಿಎಪಿ ಮಾರಾಟ ಆಗ್ತಿದೆ. ₹1250 ಡಿಎಪಿ ಗೊಬ್ಬರವನ್ನು ₹1500 ಮಾರಾಟ ಮಾಡ್ತಿದ್ದಾನೆ. ಎಂಆರ್ಪಿ ದರಕ್ಕೆ ಕೇಳಿದ್ರೆ ನೋ ಸ್ಟಾಕ್ ಅಂತ ಹೇಳ್ತಿದ್ದಾನೆ ಅಂತ ರೈತರು ಆರೋಪಿಸಿದ್ದಾರೆ. ರಾಯಚೂರಿನ ದೇವದುರ್ಗ ತಾಲೂಕಿನಲ್ಲಿ ಅವಧಿ ಮೀರಿದ ರಸಗೊಬ್ಬರ, ಕೀಟನಾಶಕ ಮಾರಾಟ ದಂಧೆ ಬೆಳಕಿಗೆ ಬಂದಿದೆ. ಅವಧಿ ಮುಗಿದ ವಿವಿಧ ಕಂಪನಿಗಳ ಬೆಳೆಗಳ ಫರ್ಟಿಲೈಸರ್ಗಳು, ಕ್ರಿಮಿನಾಶಕ ಮಾರಾಟ ಮಾಡ್ತಾ ಇರೋದು ರಿವೀಲ್ ಆಗಿದೆ. ಪರಿಶೀಲನೆ ವೇಳೆ 2-3 ವರ್ಷಗಳ ಹಳೆಯ ಪ್ರಾಡಕ್ಟ್ಸ್ ಮಾರಾಟ ಮಾಡ್ತಿರೋದು ಬಯಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ ಯುವಕನ ಬ್ಲಾಕ್ಮೇಲ್ಗೆ ಬೇಸತ್ತು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಆರೋಪ ಕೇಳಿಬಂದಿದ್ದು, ಭಾವನಾ ಎಂಬಾಕೆ ಚಿಕ್ಕಮ್ಮನ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾಳೆ. ಈಗಾಗಲೇ ಮದುವೆಯಾಗಿರುವ ನವೀನ್ ವಿರುದ್ಧ ಕಿರುಕುಳ ಆರೋಪ ಕೇಳಿಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾಬಸ್ಪೇಟೆಯಲ್ಲಿ ಟೋಲ್ ಸಿಬ್ಬಂದಿ ಅಟ್ಟಹಾಸ ಮೆರೆದಿದ್ದಾರೆ. ಟೋಲ್ ಕಟ್ಟೋ ವಿಚಾರಕ್ಕೆ ವೆಂಕಟೇಶ್ ಅನ್ನೋರ ಮೇಲೆ ಶಂಕರ್, ಯಶವಂತ್, ಸುದೀಪ್, ರಾಜು, ಆನಂದ್ ಸೇರಿದಂತೆ 8 ಮಂದಿ ಹಲ್ಲೆ ಮಾಡಿದ್ರು ಅಂತ ಆರೋಪಿಸಲಾಗಿದೆ. ಚಿತ್ರದುರ್ಗ ನಗರದಲ್ಲಿ ಕಳ್ಳರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಕನಕ ವೃತ್ತದ ಬಳಿ ಖಾಸಗಿ ಲ್ಯಾಬ್ಗೆ ನುಗ್ಗಿ ಮೊಬೈಲ್ ಕಳ್ಳತನ ಮಾಡಲಾಗಿದೆ. ನನ್ನ ಲ್ಯಾಬ್ನಲ್ಲಿ ಯಾರೂ ಇಲ್ಲದನ್ನು ಗಮನಿಸಿ ಕಳ್ಳ ಕೈಚಳಕ ತೋರಿದ್ದಾನೆ. ಕಳ್ಳ ಮೊಬೈಲ್ ಕದ್ದು ಎಸ್ಕೇಪ್ ಆದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿಯಲ್ಲಿ ಮನೆ ಶೌಚಗುಂಡಿ ಸ್ವಚ್ಛತೆಗೆ ಪೌರಕಾರ್ಮಿಕರನ್ನು ಬಳಕೆ ಮಾಡಿಕೊಂಡ ಹಿನ್ನೆಲೆ ಮನೆ ಮಾಲೀಕ ಶ್ರೀನಿವಾಸ್ ಸೇರಿ 5ರ ವಿರುದ್ಧ ಎಫ್ಐಆರ್ ಆಗಿದೆ. ಶೌಚಗುಂಡಿ ಸ್ವಚ್ಛತೆಗಾಗಿ 2 ಪೌರಕಾರ್ಮಿಕರನ್ನು ಬಳಸಿಕೊಳ್ಳಲಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ದೂರು ಆಧರಿಸಿ ಕುದೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ತಿರುಪತಿಯಲ್ಲಿ ಮದುವೆ ಆಗೋರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ತಿರುಮಲದಲ್ಲಿ ಕರ್ನಾಟಕ ಸರ್ಕಾರ ನಿರ್ಮಿಸಿರುವ ಮದುವೆ ಮಂಟಪ ಇವತ್ತಿನಿಂದ ಸೇವೆಗೆ ಲಭ್ಯವಾಗಿದೆ. ಕಲ್ಯಾಣ ಮಂಟಪದಲ್ಲಿ 36 ಕೊಠಡಿಗಳಿವೆ, 500 ಆಸನಗಳಿವೆ. ಒಂದು ಮದುವೆಗೆ ಒಟ್ಟಾರೆ ₹3.5 ಲಕ್ಷ ಶುಲ್ಕ ವಿಧಿಸಲಾಗಿದೆ. ಮಹಾರಾಷ್ಟ್ರ ಭಾಗದಲ್ಲಿ ನಿರಂತರ ಮಳೆಯ ಹಿನ್ನೆಲೆ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಯಾದಗಿರಿಯಲ್ಲಿ ಭೀಮಾ ನದಿ ದಡದಲ್ಲಿರುವ ಕಂಗಾಳೇಶ್ವರ, ವೀರಾಂಜನೇಯ ದೇಗುಲಗಳು ಮುಳುಗಡೆಯಾಗಿವೆ. ನದಿ ತೀರಕ್ಕೆ ತೆರಳದಂತೆ ಜನರಿಗೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಸಮಾಜಮುಖಿ ಕೆಲಸ ಮಾಡ್ತಿರುವಂತಹ ಬಾಲಿವುಡ್ ನಟ ಸೋನು ಸೂದ್ ಹೆಸರಿನ ಬಿರಿಯಾನಿ ಪ್ಲೇಟ್ ಸಖತ್ ಫೇಮಸ್. ಹೈದರಾಬಾದ್ನ ಹೋಟೆಲ್ನಲ್ಲಿ ಸೋನು ಸೂದ್ ಹೆಸರಿನಲ್ಲಿ ನೀಡುವಂತಹ ಮಂಡಿ ಬಿರಿಯಾನಿಯನ್ನು 15ರಿಂದ 20 ಜನ ತಿನ್ನಬಹುದಾಗಿದೆ. 2023ರಲ್ಲಿ ಸೋನು ಸೂದ್ ಮಂಡಿ ಬಿರಿಯಾನಿ ಪ್ಲೇಟ್ ಬಿಡುಗಡೆ ಮಾಡಿದರು.